ಕೆಲವೊಂದಷ್ಟು ಘಟನೆಗಳ ಬಗ್ಗೆ ಹೇಳೋದಾದ್ರೆ, ಮದುವೆ ಆಗಿ 9-10 ವರ್ಷ ಆದ ನಂತರದಲ್ಲಿ ಅಕ್ರಮ ಸಂಬಂಧ ಅನ್ನೋದು ಶುರುವಾಗಿದೆ ಇವಾಗ. ಸಾಕಷ್ಟು ಅದು ದೊಡ್ಡ ದೊಡ್ಡ ಶ್ರೀಮಂತರು ಉದ್ಯಮಿಗಳ ಮನೆಯಲ್ಲೇ ಈ ತರದೊಂದು ಪ್ರಕರಣ ನಡೀತಾ ಇದೆ. ಮೇ ಬಿ ಆಗಲೇ ನೀವು ಹೇಳಿದ್ರಲ್ಲ ಟೈಮ್ ಕೊಡ್ತಿಲ್ಲ ಅಂತ, ಅದಿದ್ರೂ ಇರ್ಬೋದು. ಟೈಮ್ ಇವ್ರು ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಆ ಥರ ಆಗ್ತಿರ್ಬೋದು. ಅಂಥವ್ರಿಗೆ ನಾ ಹೇಳೋದು ಒಂದೇ, ಮಾತಾಡಿ ಕೂತ್ಕೊಂಡು, ನೋಡಮ್ಮ ನಾನು ಇಷ್ಟು ಕೆಲಸ ಇದೆ ನನಗೆ ನಿಮ್ಮ ಟೈಮ್ ಕೊಡೋಕೆ ಆಗ್ತಿಲ್ಲ, ಸೊ ಇಲ್ಲ ಅಂತ ಹೇಳ್ಬಿಡಿ ಫಸ್ಟು. ಆಮೇಲೆ ಟೈಮ್ ತೊಗೊಳ್ಳಿ, ನೀವು ಅಟ್ಲೀಸ್ಟ್ 1 ವಾರ ಬ್ರೇಕ್ ತೊಗೊಳ್ಳಿ, ನಿಮ್ಮ ಕೆಲಸದಿಂದ ಬ್ರೇಕ್ ತೊಗೊಂಡು ನಿಮ್ಮ ಹೆಂಡ್ತಿನೇ ಅಷ್ಟು ಸಂಪಾದನೆ ಮಾಡಿರ್ತೀರ ಅಲ್ವಾ, ಊರಿಂದ ಆಚೆ ಕರ್ಕೊಂಡೋಗಿ 1 ವಾರ ಅವಳ ಜೊತೆಗೆ ಚೆನ್ನಾಗಿರಿ, ಖುಷಿಯಾಗಿರಿ. ಫೋನ್ ಗೀನೆಲ್ಲ ನಿಮ್ಮ ಲ್ಯಾಪ್ಟಾಪ್ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅವಳಿಗೆ ಫುಲ್ ಟೈಮ್ ಕೊಡಿ. ಅವಳು ಖುಷಿ ಆಗಲ್ವಾ? ಅವಾಗ ಅವಳು ಯಾಕೆ ನಿಮಗೆ ಡಿಸ್ಟರ್ಬ್ ಮಾಡ್ತಾಳೆ? ಅವಳು ಯಾಕೆ ಇನ್ನೊಂದು ಅಫೇರ್ ಇಟ್ಕೋತಾಳೆ? ಸಿಂಪಲ್. ನೀವು ಅಂದ್ರೆ ವೈಸ್ ವರ್ಷ, ಈಗ ಹುಡುಗಿ ಆದ್ರೂ ಅಷ್ಟೇ, ನಿನ್ ಗಂಡನಿಗೆ ಟೈಮ್ ಕೊಡು. ನಿನ್ ಕೆಲಸ ಇದೆಯಾ, ಕೆಲಸ ಮುಗಿಸು, 1 ವಾರ ಟೈಮ್ ತಗೋ, ರಜಾ ತಗೋ ಆಫೀಸಿಂದ, ಹೋಗು ಯಜಮಾನ್ರ ಜೊತೆ ಹೊರಗಡೆ ಊರ್ ಸುತ್ತು, ಯಾವುದೋ ಫಾರಿನ್ ಟ್ರಿಪ್ಪು ಅಥವಾ ಇಂಡಿಯಾದಲ್ಲಿ ಇನ್ಯಾವುದಾದ್ರೂ ಒಂದು ಹಿಲ್ ಸ್ಟೇಷನ್ನು, ಎಲ್ಲೋ ಒಂದ್ ಕಡೆ ಹೋಗು. 1 ವಾರ ಯಜಮಾನ್ರ ಜೊತೆ ಹ್ಯಾಪಿಯಾಗಿ ಖುಷಿಯಾಗಿರೋ ಫ್ಯಾಮಿಲಿ ಜೊತೆ. ಏನಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ತಾನೇ ಡೈವರ್ಟ್ ಆಗೋದು. ಡೈವರ್ಟ್ ಆಗಕ್ಕೆ ಬಿಡಬೇಡಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಡೈವರ್ಟ್ ಆಗ್ತಿದೆ ಅಂತ ಅನಿಸ್ದಾಗ, ಓಕೆ ಡೈವರ್ಟ್ ಆಗ್ತಿದ್ದಾಳೆ, ನಾನು ಸ್ವಲ್ಪ ಚೆನ್ನಾಗಿರ್ಬೇಕು ಜೊತೆನಲ್ಲಿ ಅಂತ ಅಟ್ಲೀಸ್ಟ್ ಅಲರ್ಟ್ ಆಗಿ, ಹುಡುಗನಾಗ್ಲಿ ಹುಡುಗಿಯಾಗಲಿ, ವೈಸ್ ವರ್ಸ, ಬೋತ್ ಆಫ್ ದೆಮ್ ಅಲರ್ಟ್ ಆಗಿ. ನೀವು ಆಸೆ ಪಟ್ಟು ಇಷ್ಟಪಟ್ಟು ಮದುವೆ ಆಗಿರೋನ ಉಳಿಸ್ಕೊಳ್ಳಿ. ಯಾಕಷ್ಟು ಈಸಿಯಾಗಿ ಕಳ್ಕೊತೀರಾ ನೀವು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.